ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಬೆಣ್ಣೆಯಿಂದ ಮನೆಯಲ್ಲೇ ಹೇಗೆ ತುಪ್ಪ ತಯಾರಿಸೋದು ಅಂತ ನೋಡೋಣ. ನನ್ನ ನಂದಿನಿ ಬೂತಲ್ಲಿ ಏನು ಸಿಗುತ್ತೆ ಆ ಒಂದು ಬೆಣ್ಣೆನೇ ತಂದು ನಾನು ಯಾವಾಗಲೂ ತುಪ್ಪ ಕಾಯಿಸೋದು. ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರಕ್ಚರಾಗಿ ಸಕ್ಕತ್ತಾಗಿ ಬಂದಿದೆ. ಚೆನ್ನಾಗಿರುತ್ತೆ ನಂದಿನಿ ಬಟರು. ಅದನ್ನು ಏನು ನಾವು ತೊಗೊಂಡು ಬಂದು ನೀಟಾಗಿ ಒಂದು ಸ್ಟೀಲ್ ಪಾತ್ರೆಗೆ ನೀಟಾಗಿ ಕಾಯೋಕ್ಕೆ ಇಡಬೇಕು. ಫುಲ್ಲು ಸಣ್ಣ ಉರಿ ಇಡಬೇಕು ನೋಡಿ. ಅದು ಮತ್ತು ಇನ್ನೊಂದು ಏನಂದರೆ ಪಾತ್ರೆ, ಸ್ಟೀಲ್ ಪಾತ್ರೆ ನಾವೇನು ಇಡ್ತೀವಿ ಅದು ನಾವು ಅರ್ಧ ಕೆ.ಜಿ ಬೆಣ್ಣೆಗೆ ಸ್ವಲ್ಪ ದೊಡ್ಡದೇ ಇಡಬೇಕು ನೋಡಿ. ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಮೆಜರ್ಮೆಂಟ್ ಇರಬೇಕು ಪಾತ್ರೆ. ಅದರಲ್ಲಿ ಹಾಕಿ ಮಾಡೋದ್ರಿಂದ ಉಕ್ಕು ಬಂದಾಗ ಸ್ವಲ್ಪ ಅಂದರೆ ಉಕ್ಕು ಬಂದುಬಿಡುತ್ತೆ. ಚಿಕ್ಕ ಪಾತ್ರೆ ಎಲ್ಲ ಇಟ್ಟರೆ ನೋಡಿ, ಅಷ್ಟಗಲ ಪಾತ್ರೆ ಇಟ್ಟರೆ ನೀಟಾಗಿ ಉಕ್ಕು ಬಂದರೂ ಒಂದು ಲೆವೆಲಾಗಿ ಹಾಗೆ ಹಾರುತ್ತೆ, ನಮಗೂ ಈಸಿ ಆಗುತ್ತೆ. ಸೊ ನೋಡಿ ಮೆಷರ್ಮೆಂಟಲ್ಲಿ ಪಾತ್ರೆ ಇಟ್ಕೊಂಡು ಮಾಡಿ. ಚಿಕ್ಕ ಪಾತ್ರೆ ಇಟ್ಟರೆ ಹೋಗುತ್ತೆ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನಂತರ ನಾವು ಅದನ್ನು ಬೆಣ್ಣೆನ ಸಣ್ಣ ಉರಿ ಮಾಡಿ ಕಾಯಕ್ಕೆ ಇಡಬೇಕು. ನಂತರ ನೋಡಿ, ಈಗ ಕಾಣಿಸ್ತೆ ನೋಡಿ, ಈ ಥರ ಸಣ್ಣ ಉರಿಲಿ ನಾವೇನು ಟಚ್ ಮಾಡಬಾರ್ದು. ಬನ್ನಿ ಅದಕ್ಕೇನೇನು ಹಾಕೋದು ನೋಡೋಣ. ಒಂದು ವಿಳೆದೆಲೆ, ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಮೆಂತ್ಯ, ಬೆಳ್ಳುಳ್ಳಿ ಒಂದು 3-4 ಎಸಳು ಮತ್ತು ಏಲಕ್ಕಿ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ. ಫಸ್ಟು ನಾವು ಏನು ಮೆಂತ್ಯ ಇರುತ್ತೆ, ಮೆಂತ್ಯ ಮತ್ತು ಏಲಕ್ಕಿನ ನೀಟಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ ನಾವು ಮೆಂತ್ಯನ ನೀಟಾಗಿ, ಅದನ್ನು ಅಷ್ಟೇ ಜಾಸ್ತಿ ಉರಿ ಇಟ್ಟರೆ ಬೇಗ ಸೀದೋಗುತ್ತೆ. ಫುಲ್ಲು ಸಣ್ಣ ಉರಿಲಿ ನಾವು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಹುರ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಥರ ಸೀದಿರೋ ಥರ ಆದರೆ ಟೇಸ್ಟೇ ಹೋಗ್ಬಿಡುತ್ತೆ. ನೋಡಿಕೊಂಡು ಒಂದು ಕನ್ಸಿಸ್ಟೆನ್ಸಿ ಆಗಿ ನೋಡಿ ಈ ಥರ ಹುರ್ಕೊಂಡು ನೋಡಿ ಈ ರೀತಿ ಸಣ್ಣ ಜಾರಲ್ಲಿ ಪೌಡರ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ನೋಡಿ, ಈ ರೀತಿ ಪೌಡರ್ ಆಗಿರಬೇಕು, ಘಮ ಘಮ ಅನ್ನುತ್ತಾ ಪೌಡರು. ಮತ್ತು ನಂತರ ಒಂದು ಸ್ಟೀಲ್ ಪಾತ್ರೆಗೆ ನಾವೇನು ಬೆಣ್ಣೆ ಇಟ್ಟಿದ್ದೀವಿ ನೋಡಿ, ಈ ರೀತಿ ನೀರು ಬಿಟ್ಕೊಂಡು ನೀಟಾಗಿ ಎಲ್ಲ ಮಿಕ್ಸಾಗಿ ಒಂದು ಕುದಿ ಬರೋ ಟೈಮಲ್ಲಿ ನಾವು ಏನೇನು ಇಟ್ಕೊಂಡಿದ್ವಿ ಪದಾರ್ಥ, ವಿಳೆದೆಲೆ ಮತ್ತು ನುಗ್ಗೆ ಸೊಪ್ಪು, ಬೆಳ್ಳುಳ್ಳಿ, ಇದನ್ನೆಲ್ಲ ನಾವು ಅದರೊಳಗೆ ಹಾಕಿ, ಮತ್ತು ಮೆಂತ್ಯ ಪೌಡರ್ ಏನು ಮಾಡ್ಕೊಂಡಿದ್ವಿ ಅದನ್ನು ಸಹ 1-2 ಸ್ಪೂನ್ ಹಾಕಬೇಕು. ಇದನ್ನೆಲ್ಲ ಹಾಕಿ ನಂತರ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ನೋಡಿ ನೀಟಾಗಿ ತಿರುಗಿಸ್ತಾ ಇರಬೇಕಿಲ್ಲ ಅಂದರೆ ತಳ ಹಿಡಿಬಿಡುತ್ತೆ ನೋಡಿ. ಆವಾಗಲೇ ನಾನೇನು ಮೆಂತ್ಯ ಪೌಡರ್ ಮಾಡ್ಕೊಂಡಿದ್ದೆ ಅದು ಇನ್ನೂ ಸ್ವಲ್ಪ ಮಿಕ್ಕಿತ್ತು, ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೋಬೋದು. ಹಾಗಾಗಿ ಒಂದು ಸ್ಮಾಲ್ ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ. ತುಪ್ಪಕ್ಕೆ ನಾನು ಈ ಥರ ಒಂದು ಸ್ಟೀಲ್ ಬೌಲ್ನ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅರ್ಧ ಕೆ.ಜಿ ಆಗುವಷ್ಟು ಹಿಡಿಸುತ್ತೆ ಫುಲ್ಲು ನೀಟಾಗಿ. ಅದನ್ನು ನಾನು ಖಾಲಿ ಆಗುವಂಟ ಓಕೆ ಇಷ್ಟು ಸಾಕು ನಮಗೆ. ಅರ್ಧ ಕೆ.ಜಿ ಇದು ಖಾಲಿ ಆದರೆ ಮತ್ತೆ ತಿರ್ಗಾ ಬೆಣ್ಣೆ ತಂದು ಮಾಡ್ಕೊಳ್ತೀನಿ. ಫ್ರೆಶ್ ಆಗೂ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಹಾಗಾಗಿ ಸಾಕು, ನಾನು 1 ಕೆ.ಜಿ ಎಲ್ಲ ಯೂಸ್ ಮಾಡಲ್ಲ, ಅರ್ಧ ಕೆ.ಜಿ ಅಷ್ಟು ಬೌಲ್ ಸಾಕು. ಅದಕ್ಕೆ ನಾನು ಆ ಬೌಲ್ನ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ನಂತರ ನೋಡಿ ನೀಟಾಗಿ ಒಂದು ಕುದಿ ಬರ್ತಾ ಇದೆ, ಏನು ಸಣ್ಣ ಸಣ್ಣ ಇದು ಬಬಲ್ಸ್ ಕಾಣಿಸ್ತಾ ಇದೆ ನೋಡಿ. ಅದಕ್ಕೆ ಬಂದರೆ ತುಪ್ಪ ರೆಡಿ ಆಯಿತು ಅಂತ ಅರ್ಥ. ಗ್ಯಾಸ್ ಸ್ಟವ್ ಆಫ್ ಮಾಡಿ ನಂತರ ನಾವು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಎತ್ತಿಟ್ಕೋಬೇಕು. ಮತ್ತು ನೋಡಿ, ಇದು ತುಪ್ಪ ನಾನೇನು ನೆನ್ನೆ ಎತ್ತಿಟ್ಟಿದ್ದೆ ಸೋಸಿ, ಬೆಳಗ್ಗೆಗೆ ನೋಡಿ ಈ ಥರ ಸ್ಟ್ರಕ್ಚರಲ್ಲಿ ಫಾರ್ಮ್ ಆಗಿದೆ. ತುಂಬ ಚೆನ್ನಾಗಿ ಮರಳಾಗಿ ಬಂದಿದೆ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ. ನಾವು ಅಂಗಡಿಗಳಲ್ಲಿ ತಂದು ತುಪ್ಪ ಇಟ್ಟರೆ ಒಂದು 10-15 ದಿವಸಕ್ಕೇ ಥರ ಸ್ಮೆಲ್ ಬಂದುಬಿಡುತ್ತೆ ನೋಡಿ. ಈ ರೀತಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ನೆಸ್ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಮೇಯ್ನು, ಮತ್ತು ಕ್ವಾಲಿಟಿಯಾಗಿರುತ್ತೆ. ಅದು ಮೇಯ್ನ್ ನಮಗೆ ಬೇಕಾಗಿರೋದು. ಹಾಗಾಗಿ ನೀವು ಸಹ ಬೆಣ್ಣೆನ ತಂದು ಈ ರೀತಿ ತುಪ್ಪನ ತಯಾರಿಸಿ ತಿನ್ನಿ ಅಂತ ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.